ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀಧರ್ ಪಬ್ಲಿಕ್ ಸ್ಕೂಲ್. ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಸಿಂಧನೂರು. ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ. ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. International Delhi Public School, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address: International Delhi Public School, Sangapur, Anegundi Road, Gangavati, District Koppal. ಪ್ರತ್ಯೇಕವಾಗಿ ಅವರಿಗೆ ಪ್ರತಿಯೊಂದು ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಘೋಷಣೆ ಮಾಡಲೇಬೇಕು. ಸಮಗ್ರವಾದ ತನಿಖೆಯನ್ನು ನಡೆಯಲೇಬೇಕು. ಸಮಗ್ರವಾದ ತನಿಖೆಯನ್ನು ನಡೆಯಲೇಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಪೊಲೀಸ್ ಅಲ್ಲಿಂದ PCಗಳು ಇರ್ಬೋದು, ಮೇಲವರ PSIಗಳು ಇರ್ಬೋದು, ಜವಾಬ್ದಾರಿ ತಗೊಂಡು ತನಿಖೆ ಮಾಡಿದ್ರೆ ಸಿಗುತ್ತೆ. ಅವ್ರು ಏನಂತಾರೆ, ಆಮೇಲೆ ನೋಡೋಣ, ಬೆಳಗ್ಗೆ ನೋಡೋಣ ಅಂತ ಹೇಳಿ ನಾಳೆ ತಮಗೆ ಏನನ್ನ ನಮ್ಮಲ್ಲಿ ದಲಿತ ಇದಾದ್ರಲ್ಲಿ ತಮಗೆ ಅಮಾಯಕ ಆಗೋದು, ತಾವೇ ಸಸ್ಪೆಂಡ್ ಆಗೋದು. ದಯವಿಟ್ಟು ತಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡೋಕ್ಕಾಗ್ತದೆ. ಈಗ ಈ ಸಿರುವಾರ ತಾಲೂಕಿನಲ್ಲಿ ಅಶ್ವಿನಿ ಅವರಿಗೆ ರೇಪ್ ಅನ್ನು ಮಾಡೋಕ್ಕಿಲ್ಲ, 4 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಅದು ಸೂಕ್ತ ತನಿಖೆ ಮಾಡಿಸಿ ಯಾರಿದ್ದಾರೆ, ಏನನ್ನ ಆಗಿದೆ ಎಂಬುದನ್ನ ಕೂಡಲೇ ನಾವು ಇವತ್ತು ಈ ಮೂಲಕ ದಲಿತ ಸಚಿವರ ಮೂಲಕ ರೈತರು ಅವರಿಗೆ ಮನವಿ ಮಾಡ್ತಿದ್ದೀವಿ. ಇಂದು ದಿನಾಂಕ 25/8/2026 ಮಂಗಳವಾರದಂದು ಇವತ್ತು ನಮ್ಮ ದಲಿತ ಪರ ಒಕ್ಕೂಟಗಳ ಸಂಘಟನೆಯಿಂದ ಮನವಿ ಮಾಡುವುದೇನೆಂದರೆ, ರಾಯಚೂರು ಜಿಲ್ಲೆಯ ಒಂದು ಅನೇಕ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆ, ದೌರ್ಜನ್ಯ, ಅತ್ಯಾಚಾರ, ಕೊಲೆಗಳು ಜಾಸ್ತಿ ಆಗ್ತಿವೆ. ಈಗ ಮೊದಲು ಒಂದು ಕಂಪ್ಲೇಂಟ್ ಕೊಡಬೇಕಾದಾಗ ಪೊಲೀಸ್ ಇಲಾಖೆ ಮೊದಲು ಕಂಪ್ಲೇಂಟ್ ತಗೋಬೇಕು. ಅದು ತಡವಾಗಿ ತಗೊಳೋದ್ರಿಂದ ನೋಡೋಣದ್ರಿಂದನೇ ಭಾಳಷ್ಟು ಇಂಥ ಘಟನೆಗಳು ನಡೆಯೋಕ್ಕೆ ಸಾಧ್ಯ ಆಗ್ತವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇದರ ಬಗ್ಗೆ ಕರ್ನಾಟಕ ರಾಜ್ಯಾದ್ಯಂತ ಇಂತಹ ಅಮಾನವೀಯ ಘಟನೆಗಳು ನಡೆಯುವುದನ್ನು ತಪ್ಪಿಸಬೇಕು. ಇನ್ನು ಮುಂದೆ ಆಗುವುದಂತೆ ತಡೆ ಹಿಡಿಬೇಕಂತ ನಾವು ಕೇಳ್ಕೊಳ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ತಾಲೂಕಿನ ಭೂಮಾನಂದ, ಹಸಿನಾಳ ಗ್ರಾಮದ ಭೂಮಾನಂದ, ಕರಡ್ಕಲ್ ಗ್ರಾಮದ ರಾಣಮ್ಮ ಮತ್ತು ಅಶ್ವಿನಿ ಎಂಬ ಯುವತಿಯರ ಮೇಲೆ ಒಂದು ಅತ್ಯಾಚಾರ, ಅಮಾನುಷವಾಗಿ ಕೊಲೆಯಾಗಿದೆ. ಈ ಒಂದು ಕೊಲೆಯಾದ ಕುಟುಂಬಕ್ಕೆ ಅವರಿಗೊಂದು ಸೂಕ್ತ ಪರಿಹಾರ ಮತ್ತು ರಕ್ಷಣೆ ನೀಡಬೇಕೆಂದು ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ
ಇಂದು ಕಾರಟಗಿ ತಾಲೂಕಿನ ಎಲ್ಲ ಗ್ರಾಮಗಳಿಂದ ನಾವೊಂದು ಈ ಒಂದು ಮನವಿ ಮಾಡಿಕೊಳ್ತೀವಿ. ಇವತ್ತಿನ ದಿವಸ ತಹಸೀಲ್ದಾರರ ಮೂಲಕ ಪ್ರತಿಯೊಂದು ಇದಕ್ಕೆ ಸಂಬಂಧಪಟ್ಟ SP ಇರ್ಬೋದು, IG ಇರ್ಬೋದು, ಬೇಕಾದಷ್ಟು ಅಧಿಕಾರಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಮನವಿ ಪತ್ರವನ್ನು ಕಳಿಸುವ ಮೂಲಕ ನಾವೊಂದು ಮನವಿ ಮಾಡಿಕೊಳ್ತೀವಿ. ಇದೇ ರೀತಿ ರಾಜ್ಯದಲ್ಲಿ ಮುಂದುವರೆದರೂ ಕೂಡ ನಾವು ಮತ್ತೆ ಅನೇಕ ಹೋರಾಟಗಳನ್ನು ಮಾಡುತ್ತಾ ಇರ್ತೀವಿ ಅಂತ ನಾವು ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಒಂದು ದಲಿತ ಪರ ಒಕ್ಕೂಟ ಸಂಘಟನೆಗಳಿಂದ ಪ್ರತಿಭಟನೆ ಹಮ್ಮಿಕೊಂಡಿದೆ. ಪ್ರತಿಭಟನೆ ಉದ್ದೇಶ ಎಷ್ಟಾಗಿದೆ? ರಾಯಚೂರು ಜಿಲ್ಲೆ ಸುಮಾರು 15 ಜಿಲ್ಲೆಗಳಲ್ಲಿ 100 ಕೊಲೆ ಪ್ರಕರಣಗಳೇ ಆಗ್ತವೆ. 100 ಪ್ರಕರಣ ಸಂಬಂಧಪಟ್ಟಂತೆ ಅಧಿಕಾರಿಗಳು 1 ಲಕ್ಷ ಭೂಮಿನಂದನ ಕೊಲೆ ಆದಾಗ ಜಾಗೃತಿ ವಹಿಸಿದ್ರೆ ಇಷ್ಟೆಲ್ಲ ಒಂದು ಘಟನೆಗಳು ಆಗಕ್ಕೆ ಅವಕಾಶ ಇಲ್ಲ ಅಂತೇಳಿ ಪೊಲೀಸ್ ಇಲಾಖೆ ವಿರುದ್ಧ ನಾವು ಇವತ್ತು ಮಾತಾಡಕ್ಕೆ ಬಯಸ್ತೀವಿ. ಬಂಧುಗಳೇ, ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೊಂಡಿಷ್ಟೇ, ಮೊನ್ನೆ ರಾಯಚೂರು ಜಿಲ್ಲೆ SP ಸಾಹೇಬರು ಸುಮಾರು ಭೂಮನಂದನ ಕೊಲೆ ಆದ ತಕ್ಷಣ ಸೂಕ್ತವಾದ ಕಾನೂನು ಚೌಕಟ್ಟಲ್ಲಿ ಕ್ರಮ ಕೈಗೊಂಡಿದ್ರೆ ಈ ಒಂದು ಹುಣಸೂರು ತಾಲೂಕಿನಲ್ಲಿ ಮತ್ತು ಶಿವಮೊಗ್ಗ ತಾಲೂಕಿನ ಘಟನೆಗಳು ನಡೆಯಕ್ಕಿಲ್ಲ ಅಂತ ಭಾವಿಸ್ತದೆ. ಅಲ್ಲಿ ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಇಲ್ಲಿ ನಾನು ಹೇಳಕ್ ಬಯಸ್ತೇನೆ, ಕೆಲವು ಹಿಂದೂ ಸಂಘಟನೆಕಾರರು ಇರ್ತಾರೆ, ಅವರಿಗೆ ಕೇಳಕ್ ಬಯಸ್ತೀನಿ ಈ ಪ್ರತಿಭಟನೆ ಮೂಲಕ, ಸ್ವಾಮಿಗಳೇ ನೀವು ದಲಿತರ ಪರ ಮತ್ತು ಹಿಂದೂ ಪರ ಆಗಿದ್ರೆ ಇವರೆಲ್ಲ ಯಾರು ಕೊನೆಯವರು ಹಿಂದೂಗಳಲ್ವಾ? ಇವರೆಲ್ಲ ಯಾರು ಹಿಂದೂಗಳು ಅಲ್ವೇ ಅಲ್ವಾ? ನೀವು ಹಾಗಾದ್ರೆ ನೀವು ಯಾಕೆ ವಿರುದ್ಧ ಧ್ವನಿ ಎತ್ತಿಲ್ಲ, ಇವರು ಪರ ಯಾಕೆ ಧ್ವನಿ ಎತ್ತಿಲ್ಲ ನೀವು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಒಂದು ಈಗ ಹೇಳ್ಬೇಕಂತಂದ್ರೆ ದಲಿತ ಪರ ಸಂಘಟಕರು ಒಕ್ಕೂಟದಿಂದ ಏನು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ, ಆ ಕಾರ್ಯಕ್ರಮದ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಲ್ಲಿ ಹರಿದಾರ ಬರ್ತಿರುವುದಿಲ್ಲ. ಆ ನನ್ನ ಕುಟುಂಬದ ಪರವಾಗಿ ನಿಲ್ಲಕ್ಕ ಯೋಗ್ಯತೆ ಇಲ್ಲ ನಿಮಗೆ ಅಂತ ಒಂದು ಅಂತ ಒಂದು ನಾನಾಯಕರಿಗೆ ನಾನು ಹೇಳಕ್ ಬಯಸ್ತೇನೆ. ನಿಮಗೇನಾದ್ರೂ ನೈತಿಕತೆ ಇದ್ರೆ, ನಿಮಗೇನಾದ್ರೂ ಮನುಷ್ಯತ್ವ ಅನ್ನೋದು ಕರುಣೆ ಇದ್ರೆ, ನಿಮಗೇನಾದ್ರೂ ನಾವೆಲ್ಲ ಇನ್ನೂ ಒಂದು ಅನ್ನೋದು ಆಗಿದ್ರೆ ಈ ಒಂದು ಕೊನೆಯಾದ ಕುಟುಂಬದ ಪರವಾಗಿ ದಲಿತಬೇಕು. ತಾವು ಒಂದೇ ತಾವು ದಲಿತರು ವಿಫಲವಾದರೆ ನೀವು ಕೂಡ ದಲಿತರ ವಿರೋಧಿಗಳು ಅಂತ ಹೇಳಕ್ಕ ಈ ಪ್ರತಿಭಟನೆ ಮೂಲಕವಾಗಿ ನಿಮ್ಗಳಿಗೆ ಸ್ಪಷ್ಟಪಡಿಸ್ತೀನಿ. ಒಂದು ಈ ಪ್ರತಿಭಟನೆ ಮೂಲಕ ಸಂದೇಶ ಸಾರ್ವಜನಿಕರಿಗೆ ಇದು ಆರಂಭ ಅಷ್ಟೇ. ಮನೆ ಸರ್ಕಾರ ಗೃಹ ಸಚಿವರೇ ಮತ್ತು ಮನೆ ಮುಖ್ಯಮಂತ್ರಿಗಳೇ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಕುಟುಂಬಗಳಿಗೆ ಏನಾದರೂ ಪರಿಹಾರ ಕೊಂಡೇ ಹೋದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗಳನ್ನ ಒಂದು ಕಾಲು ಕೊಡುವಂತ ಮಟ್ಟಿಗೆ ಹೋಗ್ತದೆ. ಹಾಗಾಗಿ ತಾವು ಅದಕ್ಕೆ ಅವಕಾಶವನ್ನು ಕೊಡಬಾರದು. ಆದಷ್ಟು ಬೇಗ ಈ ಕುಟುಂಬಗಳಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಈ ಒಂದು ಏನು ಪರಿಹಾರ ಕೊನೆಗಳನ್ನ ಅವರಿಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಇವರಿಂದ ಸೂಕ್ತವಾದ ಕಾನೂನು ಕ್ರಮಗಳನ್ನು ಶಿಫಾರಸನ್ನು ಮಾಡಬೇಕಂತೇಳಿ ಈ ಪ್ರತಿಭಟನೆ ಮೂಲಕವಾಗಿ ಅದೇ ರೀತಿ ಕೂಡ ನಾವು ಇಲ್ಲಿ ಪ್ರತಿ ಸಾರಿ ಪ್ರತಿಭಟನೆ ಮಾಡಿ ಇದೇ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದೇವೆ. ಇದನ್ನ ಮತ್ತೆ ನಾವು ಇಲ್ಲಿ ಅತ್ಯಾಚಾರಗಳು ಏನು ಪ್ರತಿ 15 ನಿಮಿಷಕ್ಕೆ ನಮ್ಮ ದೇಶದಲ್ಲಿ ಪ್ರತಿ 15 ನಿಮಿಷಕ್ಕೊಂದು ಅತ್ಯಾಚಾರ ಆಗ್ತದೆ. ಇದು ಅತ್ಯಾಚಾರಗಳು ಯಾವ ರೀತಿ ಇದ್ರೆ ಇಲ್ಲಿ ಖಂಡಿಕಾವ ಒಂದು ರೆಕಾರ್ಡ್ ಮೂಲಕ ಕಾಣಿಸುವ ಅತ್ಯಾಚಾರಗಳು ಮಾತ್ರ. ಈ ರೆಕಾರ್ಡ್ ಇಲ್ಲದೆ ಕೂಡ ಆಗ್ತಿರುವಂತ ಎಷ್ಟು ಅತ್ಯಾಚಾರಗಳು ಇರ್ಬೋದು. ಅಲ್ಲಿ ರಾಜ್ಯ ಪಂಚಾಯತಿ ಮುಖಾಂತರ ಒಂದು ಧ್ವನಿ ಸಮಾಜಕ್ಕೆ ಮುಟ್ಟಿಸ್ಲಿಕ್ಕಾಗತ್ತೆ ಹೊರಗೆ ಎಷ್ಟು ಅಡಗಿ ಹೋಗ್ತಂತ ಅತ್ಯಾಚಾರಗಳು, ಕೊಲೆಗಳು ಈಗಲೂ ಕೂಡ ಏನು ಸರ್ಕಾರದ ರೆಕಾರ್ಡ್ ನಲ್ಲಿ ಇಲ್ಲದೆ ಇರುವಂತ ಒಂದು ರಾಜ್ಯ ಪಂಚಾಯತಿಯಲ್ಲಿ ಮುಕ್ತಾಯ ಆಗ್ತವೆ. ಇದನ್ನು ನಾವು ಈಗ ಇಲ್ಲಿ ನಡೆದಿರುವ ಕೊಲೆಗಳು 3 ಕೊಲೆಗಳಿಗೆ ಸರ್ಕಾರ ಅಲ್ಲಿ ಏನು ರಾಯಚೂರು ಜಿಲ್ಲೆಯಲ್ಲಿ 3 ಕೊಲೆಗಳು ಅಂದ್ರೆ ಅಶ್ವಿನಿ, ಅವರು ರಾಣಮ್ಮ, ಅವರು ಭೂಮಾನಂದ, ಇಲ್ಲಿ ನೋಡ್ತಾ ಇರ್ಬೋದು ಅತ್ಯಾಚಾರಗಳು ಈ ಮಹಿಳೆಯರಿಗೆ ಪ್ರತಿ 15 ನಿಮಿಷದಿಂದ ಆಗ್ತಾ ಇದ್ದಾವೆ. ಇದು ಅದರಲ್ಲಿ ಹೆಚ್ಚು ಈಗ ರಾಯಚೂರಿನಲ್ಲಿ 2 ಮಹಿಳೆಯರು ಸಾವಾಗಿವೆ. ಓಕೆ, ಇದನ್ನ ನಾವು ಎಲ್ಲ ಒಂದು ಮಹಿಳೆ ವರ್ಗ, ನಮ್ಮ ಅಕ್ಕ ತಂಗಿ ತಾಯಿ ಅಂತ ನಾವು ಏನು ಗೌರವಿಸುವ ಮಹಿಳೆಯರಿಗೆ ಈ ರೀತಿ ರಕ್ಷಣೆ ಇಲ್ಲ ಅಂದಮೇಲೆ ಇದು ಯಾವ ರೀತಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳಿಗೆ ಕಾನೂನಾತ್ಮಕವಾಗಿರ್ತಕ್ಕಂಥ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕಂತೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಭೂಮಾನಂದ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳು ಯಾವನೇ ಇರಲಿ ಅವನನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕನ್ನೋದು ನಮ್ಮದು ಉದ್ದೇಶವಾಗಿದೆ. ಇವತ್ತು ಭೂಮಾನಂದ ಒಬ್ಬ ವ್ಯಕ್ತಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ BSP ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಸಮಾಜ ಸೇವೆಯನ್ನು ಮಾಡತಕ್ಕಂಥ ಒಬ್ಬ ಯುವ ನಾಯಕನಾಗಿರ್ತಾನೆ. ಅಂತ ಒಬ್ಬ ಯುವ ನಾಯಕನನ್ನ ಇವತ್ತು ಅಸಹ್ಯ ಪಡ್ತಕ್ಕಂಥ ವ್ಯಕ್ತಿಗಳು ಸ್ಥಳೀಯರ ಒಂದು
ಇವತ್ತು ಹತ್ಯೆ ಮಾಡಿರ್ತಕ್ಕಂಥ ಘಟನೆ ನಮ್ಮೆಲ್ಲರಿಗೂ ತಲೆ ತೆಗೆಸುವಂತ ಕೆಲಸ ಆಗಿದೆ. ಅಲ್ಲಿ ಭೂಮನಿಂದನ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಎಂತಾರಪ್ಪ ಅಂತಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ದಂಧೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರು. ಇವತ್ತು ಕಾನೂನು ಬಾಹಿರ ಚಟುವಟಿಕೆಗಳಾಗಿರ್ತಕ್ಕಂಥ ಇಸ್ಪೀಟ್ ಆಗಿರ್ಬೋದು, ಜೂಜಾಟ ಆಗಿರ್ಬೋದು, ಇವತ್ತು ಕ್ಲಬ್ಗಳನ್ನು ನಡೆಸುವಂತ ಇರ್ಬೋದು, ಮರಳುದಂಧೆಯಲ್ಲಿ ಮಾಫಿಯಾ ಮಾಡ್ತಕ್ಕಂಥವ್ರಾಗಿರ್ಬೋದು, ಅನೇಕ ಇವತ್ತು ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಇವತ್ತು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಇವ್ರು ಮಾಡ್ತಕ್ಕಂಥ ದಂಧೆಗಳನ್ನ ಅವರು ಆ ಭೂಮನಂದ ಎಂಬ ವ್ಯಕ್ತಿ ಎಳೆಯಾಗಿ ಬಿಚ್ಚಿ ಇವತ್ತು ಸಮಾಜಕ್ಕೆ ತೋರಿಸಿ ಇವತ್ತು ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಕ್ರಮ ತವರಿ ಅಂತ ಒಂದು ಹೇಳೋಕ್ಕೋಸ್ಕರವಾಗಿ ಈ ಒಂದು ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡ್ತಾರೆ. ಯಾವ ರೀತಿ ಕೊಲೆ ಮಾಡ್ತಾರಪ್ಪ ಅಂದ್ರೆ ಅದೇ 14 ಗ್ರಾಮದಲ್ಲಿ ಇರ್ತಕ್ಕಂಥ ಈ ದುಷ್ಕರ್ಮಿಗಳು ಇವತ್ತು ಭೂಮಾನಂದ ತನ್ನ ಹೆಂಡತಿಯನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಅದನ್ನ ಫೋನ್ ಕರೆ ಮಾಡಿ ಬಾರಲೆ ನೀನು ಎಲ್ಲದೆ ಬೋಳೆ ಮಾಡಿ ನೀ ಊರಿಗೆ ಬಾಲೆ ತಮ್ಮಿದ್ರು ಅಂತೇಳಿ ಆತ ಕರೆ ಮಾಡಿ ಇವತ್ತು ಕರೆಸ್ಕೊಂಡು ಹಿಂಬರಿಯಾಗಿ ಆತ ಕಾಲಿಂದ ಹೊತ್ತು ಬೀಳಿಸ್ಬಿಟ್ಟು ತಲೆಗೆ ಕೊಡ್ಲಿ ತಗೊಂಡು ಹೊಡೆದಿರ್ತಕ್ಕಂಥ ಘಟನೆ ಇವತ್ತು ನಾವೆಲ್ಲರೂ ತಲೆ ತೆಗೆಸುವಂತ ಕೆಲಸ ಆಗಿದೆ. ಇವತ್ತು ನಾವು ಪ್ರಶ್ನೆ ಮಾಡುವ ತಪ್ಪೇ ಅನ್ನೋದು ಒಂದು ಎಲ್ಲರಲ್ಲಿ ಈ ಭಾವನೆ ಮೂಡ್ತಾ ಇದೆ. ಅದೇ ತರನಾಗಿ ನಮ್ಮ ಶಿರವಾರ ತಾಲೂಕಿನಲ್ಲಿ ರಾಯಚೂರು ಜಿಲ್ಲೆ ಶಿರವಾರ ತಾಲೂಕು ಒಕ್ರಾಣಿ ಗ್ರಾಮದಲ್ಲಿ ಒಬ್ಬ ಹೆಣ್ಣು ಮಗಳು 22 ವರ್ಷದ ಹೆಣ್ಣು ಮಗಳು ಪದವಿ ಪೂರ್ವ ಪಡೆದಿರ್ತಕ್ಕಂಥ ಹೆಣ್ಣು ಮಗಳು ಅಶ್ವಿನಿ ಎಂಬ ಹೆಣ್ಣು ಮಗಳನ್ನ ಇವತ್ತು ಊರು ಬೈಲಿ ಶೌಚಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಸುಮಾರು 4 ಗಂಟೆಗೆ ಹೋದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳನ್ನ ಎಳೆತಂದು ಇವತ್ತು ಅತ್ಯಾಚಾರವನ್ನು ಎಸಗಿ ಕೊಲೆ ಮಾಡಿ ಆ ಹೆಣ್ಣು ಮಗಳನ್ನ ಬಾವಿಗೆ ಎಸೆದು ಬಿಟ್ಟು ಇವತ್ತು ಪರಾರಿ ಆಗ್ತಾರೆ ಅಂತಂದ್ರೆ ನಾವು ಇನ್ನು ಯಾವ ಕಾನೂನು ಸಂವಿಧಾನವನ್ನು ಓದ್ತಾ ಇದೀವಿ, ಯಾವ ಕಾನೂನು ಭಯ ಇಲ್ಲವೇ ಇಲ್ವಾ ಈ ಕೃತ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅನ್ನೋದು ನಮಗೆ ಅನುಮಾನ ಮೂಡ್ತಾ ಇದೆ. ಅದೇ ತರನಾಗಿ ರಾಣಮ್ಮ ಎಂಬ ಹೆಣ್ಣುಮಗಳು ಸುಮಾರು 4 ಗಂಟೆಗೆ ಕಟ್ಟಿಗೆ ತರಲು ಹೋದಂತ ಸಂದರ್ಭದಲ್ಲಿ ಆ ಒಂದು ಕಾಡಿನಲ್ಲಿ ಆ ಹೆಣ್ಣು ಮಗಳನ್ನ ಕಲ್ಲಿನಿಂದ ಚಚ್ಚಿ ಕೊಲೆ ಮಾಡಿ ಹೋಗಿರ್ತಕ್ಕಂಥದ್ದು ಅನುಮಾನಾಸ್ಪದ ಸಾವು ನಮ್ಗೆ ಕಾಡ್ತಾ ಇದೆ ಆ ಜಿಲ್ಲೆಯಲ್ಲಿ. ಈ ತರನಾಗಿ ಘಟನೆಗಳು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇವೆ. ಅಂತ ಒಂದು ಘಟನೆಗಳನ್ನ ತಡೆ ಹಿಡಿಯುವಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆ ಯಾಕ ಹಿಂದುಳಿತೇವೆ ಎಂಬುದನ್ನು ನಮಗೆ ಅನುಮಾನ ಮೂಡ್ತಾ ಇದೆ. ಹಾಗಾಗಿ ಇಂಥ ಕೃತ್ಯದಲ್ಲಿ ಯಾವನೇ ಆಗಿರ್ಲಿ, ಯಾವ ಬೋಳಿ ಮಕ್ಕಳೇ ಆಗಿರ್ಲಿ, ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಒಂದೇ ಭಾರತೀಯರು, ಜಾತ್ಯತೀತ ರಾಷ್ಟ್ರ, ಇಲ್ಲೆಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ, ಸರಸಿಕರ ಕನ್ನಡ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರು ಧ್ಯಾನ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸರ್ವ ಜನಾಂಗರು ನಾವೆಲ್ಲರೂ ಒಂದೇ, ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಜನಾಂಗಕ್ಕೆ ಸೀಮಿತವಾಗಿಲ್ಲ. ಇಲ್ಲೆಲ್ಲರೂ ನಾವು ಸಹಬಾಳ್ವೆಯಿಂದ ನಾವು ನಮ್ಮವರನ್ನ ಭಾವನೆ ಇಟ್ಕೊಂಡು ಇಲ್ಲಿ ನಾವು ಜೀವನ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಇವತ್ತು ಅಸಾಮಾನ್ಯತೆಯನ್ನು ತೋರ್ತಕ್ಕಂಥ ಕೆಲವು ಮನೋವಾದಿ ಮನಸ್ಥಿತಿಗಳು ಇವತ್ತು ನಮ್ಮ ವಿರುದ್ಧವಾಗಿ ದಂಗೆ ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ಈ ದೇಶಕ್ಕೆ ಮನುಸ್ಮೃತಿಯನ್ನ ಜಾರಿಗೆ ತಂದು ಮತ್ತೆ ಗುಲಾಮರನ್ನಾಗಿ ಜೀವನ ಮಾಡಬೇಕು, ಗುಲಾಮರನ್ನಾಗಿ ನಾವು ಕಾಲಿನ ತೋರಿಸುತ್ತಾನೆ ಇವರು ಕೈಲೇ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತೆ ಮನುಸ್ಮೃತಿಯನ್ನ ಜಾರಿ ತರಬೇಕಂತ ಹೇಳಿ ಇವತ್ತು ಎಗ್ಗಿಲ್ಲದೆ ಈ ಶೋಷಿತ ಸಮುದಾಯಗಳ ಮೇಲೆ, ಬ್ಯಾಕ್ವರ್ಡ್ ಕಮಿಟಿಗಳ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಇವತ್ತು ಪ್ರತಿದಿನ ದಬ್ಬಾಳಿಕೆಗಳು, ದೌರ್ಜನ್ಯಗಳು ನಡೀತಾ ಇದ್ದಾವೆ. ಇವುಗಳನ್ನ ತಡೆ ಹಿಡುವಂತ ಕೆಲಸ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಕೂಡಲೇ ಕಠಿಣ ಕಾನೂನುಗಳನ್ನ ಜಾರಿ ತರಬೇಕಂತ ಅವರಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ದೇಶ ನಮ್ದು ಸ್ವಾಮಿ, ಈ ದೇಶ ಸಾವಿರಾರು ವರ್ಷಗಳಿಂದ ಶತಮಾನಗಳಿಂದ ಈ ದೇಶ ಕಟ್ಟಿದಾರೆ ನಾವು. ನಮ್ಮನ್ನ ಇವತ್ತು ಎಲ್ಲಿಂದಲೇ ಬಂದು ಆರ್ಯರು ಇವತ್ತು ದನ ಮೇಯಿಸ್ಕೊಂತ ಬಂದು ಇವತ್ತು ನಮ್ಮನ್ನ ಆಳ್ತಕ್ಕಂಥ ಕೆಲಸಗಳನ್ನ ಉನ್ನಾರವಳಿಟ್ಟಂತ ನಮ್ಮ ಹೊತ್ತನೆ ಇವತ್ತು ಕುಂದಂತ್ರಗಳನ್ನ ಇವತ್ತು ಬಿಚ್ಚಿಟ್ಟು ಇವತ್ತು ನಮ್ಮತ್ತನೆ ಇವತ್ತು ಜಗಳ ನಡೆಸತಕ್ಕಂಥ ಕೆಲಸಗಳನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ. ಮೊನ್ನೆ ನಮ್ಮ ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ AICC ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಭಾಷಣ ಮಾಡಿ ಹೋದಂತ ಸಂದರ್ಭದಲ್ಲಿ 2 ದಿನದ ಒಳಗಾಗಿ ಅಲ್ಲಿರ್ತಕ್ಕಂಥ ಮನೋವಾದಿ ಮನಸ್ಥಿತಿಗಳು ಈ ದೇಶದ ಸಣ್ಣ ಪರಿವಾರದವರು ಆ ಒಂದು ಸ್ಥಳಕ್ಕೆ ಯಜ್ಞ ಯಾಗಗಳನ್ನು ಮಾಡಿ ಆಕಳ ಹುಚ್ಚನ್ನ ಹಾಕಿ ನೀರನ್ನ ಒಯ್ದು ಅಲ್ಲಿ ಹೋಮ ಯಜ್ಞಗಳನ್ನ ಮಾಡಿಬಿಟ್ಟು ಆ ಒಂದು ಸ್ಥಳವನ್ನ ಶುಚಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಯಾವ ಕಾಲದಲ್ಲಿ ನಾವು ಬದುಕ್ತಾ ಇದೀವಿ? ಸ್ವತಂತ್ರ ಬಂದು 80 ವರ್ಷಗಳ ಕಳೆದರೂ ಕೂಡ ನಾವಿನ್ನು ಅಸಮಾನತೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಯಾಕೆ ಈ ಮೇಲು ಕೀಳು ಎಂಬ ಭಾವನೆ ಇಟ್ಕೊಂಡು ಈ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ? ಬಸವಣ್ಣ ಬಂದೋದ್ರು, ಬುದ್ಧ ಬಂದೋದ, ಅಂಬೇಡ್ಕರ್ ಬಂದೋದು, ಸಾರ್ವರ್ಕರ್ ಅಂತ ವಂಶಸ್ಥರು ಇವತ್ತು ಈ ದೇಶವನ್ನ ನಾಶಪಡಿಸ್ತಾ ಇದ್ದಾರೆ.
ಇಂಥವ್ರಿಗೆಲ್ಲ ನಾವು ಅವಕಾಶ ಕೊಡಲ್ಲ ಅಂತಾನೆ ಇವತ್ತು ನಾವು ಸಮಾಜದ ನಿರ್ಮಾಣಕ್ಕಾಗಿ ಇವತ್ತೇನು ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕರನ್ನ ನಾವು ಇವತ್ತು ಆದರ್ಶಗಳನ್ನಾಗಿ ಇಟ್ಕೊಳ್ಬೇಕಾಗಿತ್ತು. ಹಾಗಾಗಿ ಇವತ್ತು ಯಾವನೇ ಆಗಿರ್ಲಿ ಈ ಕೃತ್ಯದಲ್ಲಿ ಅಸಾಮಾನ್ಯತೆ ಪರವಾಗಿ ಯಾವನಿರ್ತಾನ ಅವನ ವಿರುದ್ಧವಾಗಿ ಕಠಿಣ ಕಾನೂನುಗಳನ್ನು ತರಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ತರನಾಗಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಇವತ್ತೇನು ಅಶ್ವಿನಿ ಎಂಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಆರೋಪಿಗಳು ಇವತ್ತು ಅವ್ರನ್ನ ಬಂಧಿಸ್ಬಿಟ್ಟು ಅಂತ ಕೃತ್ಯದಲ್ಲಿ ಆ ಕೃತ್ಯದಲ್ಲಿ ಯಾವ್ಯಾವ ಭಾಗಿಯಾಗಿದ್ದಾರ ಅವನ್ನೆಲ್ಲ ಬಂಧಿಸ್ಬಿಟ್ಟು ಅವ್ರನ್ನ ಕಠಿಣ ಶಿಕ್ಷೆಗೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು. ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರನ್ನ ಇಮಿಡಿಯೇಟ್ಲಿ ಕೇಸ್ ತಗೊಂಡ್ರೆ ಇವೆಲ್ಲ ಮುಂದೆ ಏನು ಇಂಥವೆಲ್ಲ ನಡೆಯೋಲ್ಲ. ಯಾಕಂತಂದ್ರೆ ನೋಡೋಣ, ಅವು ಮಾಡೋಣ, ಇದು ಮಾಡೋಣ, ನೋಡಿ ತನಿಖೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತಂದು ಹೋದ್ರೆ ನಮ್ಗೇನಾಗಲ್ಲ. ನಾವು ಇದು ರೈತರು ಡಿ ಸಿ ಅವರಿಗೆ ಮನವಿ ಕೊಡೋದೇನೆಂದ್ರೆ, ಇಂಥ ಕೃತ್ಯ ನಿಮ್ಮ ಡಿಸ್ಟಿಕ್ ಒಳಗಡೆ ಆಗಿದಾವಲ್ಲ, ಅದಕ್ಕೆ ಸರಿಯಾದ ಕ್ರಮ ವಹಿಸಿ ಇದನ್ನ ಕಠಿಣ ಶಿಕ್ಷೆ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಗೆ ಕೇಳಿಕೊಳ್ತೇವೆ. ಇಲ್ಲ ಇದೇ ರೀತಿಯಾಗಿ ಹಿಂಗೆ ಮುಂದುವರೆದ್ರೆ ಕರ್ನಾಟಕ ಬಂದ್ ಮಾಡಿ ನಮ್ಮ ಪ್ರಗತಿಪರ ಹೋರಾಟಗಾರರೆಲ್ಲರೂ ಸೇರಿ ಕರ್ನಾಟಕ ಬಂದ್ ಮಾಡಿ ಕಠಿಣವಾದ ಹೋರಾಟ ಮಾಡಬೇಕೆಂದು ಕೇಳಿಕೊಳ್ತೇನೆ. ವಂದನೆಗಳು. ಧನ್ಯವಾದಗಳು ದೇವರಾಜಣ್ಣ ಅವರಿಗೆ. ಹಲೋ ಸರ್ ಬಂದ ಬರಕತ್ತ ಫೋನ್ ಮಾಡಿ ಮತ್ತು ಇಂದು ನಾವು ದಲಿತ ಪರ ಸಂಘಟನೆ ಹೊಸಕೋಟೆ ಕಾರಟಗಿ ತಾಲೂಕು ಕೊಪ್ಪಳ ಜಿಲ್ಲಾ ವತಿಯಿಂದ ಮಾನ್ಯ ತಹಶೀಲ್ದಾರರು ಕಾರಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ಈ ವಿಷಯದ ಬಗ್ಗೆ ನಾವು ತಿಳಿಸಿದ್ದೇವೆ. ಈಗ ಈ ಕುಟುಂಬಗಳಿಗೆ ಸರ್ಕಾರದ ನ್ಯಾಯವೇ ಈಗಿರುವ ಏಕೈಕ ಭರವಸೆಯಾಗಿದೆ. ನಮ್ಮ ಪ್ರಮುಖ ಬೇಡಿಕೆಗಳು ಏನೆಂದರೆ, ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು. ವಕ್ರಾಣಿ ಗ್ರಾಮದ ಅಶ್ವಿನಿ ಪ್ರಕರಣ, ಕರಡಕಲ್ಲ ಗ್ರಾಮದ ರಾಣಿಯಮ್ಮ ಪ್ರಕರಣ ಹಾಗೂ ಅಜ್ಜಿನಾಳ ಗ್ರಾಮದ ಭೂಮಾನಂದ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳು ಅಥವಾ ಶಂಕಿತರನ್ನು ತಕ್ಷಣ ಪತ್ತೆ ಹಚ್ಚಿ ಕಾನೂನುಬದ್ಧವಾಗಿ ಬಂಧಿಸಬೇಕು. ಎರಡನೇ ಬೇಡಿಕೆ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸಬೇಕು. 3 ಪ್ರಕರಣಗಳ ಗಂಭೀರತೆಯನ್ನು ಪರಿಗಣಿಸಿ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸಬೇಕು. ಯಾವುದೇ ರಾಜಕೀಯ, ಸಾಮಾಜಿಕ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಒತ್ತಡಕ್ಕೆ ತನಿಖೆ ಒಳಗಾಗದಂತೆ ನೋಡಿಕೊಳ್ಳಬೇಕು. ಅಗತ್ಯವಿದ್ದಲ್ಲಿ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ವಹಿಸಬೇಕು. 3ನೇದು, ರಾಣಿಯಮ್ಮ ಪ್ರಕರಣದ ಸತ್ಯವನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಬೇಕು. ರಾಣಿಯಮ್ಮ ಅವರ ಸಾವಿನ ಕುರಿತು ವ್ಯಕ್ತವಾಗಿರುವ ಅತ್ಯಾಚಾರ ಮತ್ತು ಕೊಲೆ ಸಂಖ್ಯೆಯ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ, ವೈದ್ಯಕೀಯ ವರದಿ, ವಿಧಿವಿಜ್ಞಾನ ಸಾಕ್ಷ್ಯ ಹಾಗೂ ಇತರ ಎಲ್ಲಾ ಸಾಕ್ಷ್ಯಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಸಾವಿನ ನಿಜವಾದ ಕಾರಣವನ್ನು ಬಹಿರಂಗಪಡಿಸಬೇಕು. 4ನೇದು, ಆರೋಪ ಸಾಬೀತಾದರೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ಅತ್ಯಾಚಾರ, ಕೊಲೆ ಹಾಗೂ ಜಾತಿ ಆಧಾರಿತ ದೌರ್ಜನ್ಯಕ್ಕೆ ಸಂಬಂಧಿಸಿದ ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾದಲ್ಲಿ ಅನ್ವಯಿಸುವ ಕಾನೂನುಗಳ ಅಡಿಯಲ್ಲಿ ಲಭ್ಯವಿರುವ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಲು ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು. 5ನೇದು, ಸಂತ್ರಸ್ತ ಕುಟುಂಬಗಳಿಗೆ ತಕ್ಷಣ ಪರಿಹಾರ ಮತ್ತು ರಕ್ಷಣೆ ನೀಡಬೇಕು. ಅಶ್ವಿನಿ, ರಾಣಿಯಮ್ಮ ಹಾಗೂ ಭೂಮಾನಂದ ಅವರ ಕುಟುಂಬಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ, ಪುನರ್ವಸತಿ ಮತ್ತು ಅಗತ್ಯ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕು. ಕುಟುಂಬ ಸದಸ್ಯರಿಗೆ ಬೆದರಿಕೆ ಅಥವಾ ಒತ್ತಡ ಉಂಟಾಗದಂತೆ ಸೂಕ್ತ ಪೊಲೀಸ್ ಭದ್ರತೆ ನೀಡಬೇಕು. 6ನೇದು, ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪ್ರಕರಣಗಳ ದಾಖಲಾತಿ, ತನಿಖೆ, ಸಾಕ್ಷ್ಯ ಸಂಗ್ರಹ ಅಥವಾ ಆರೋಪಿಗಳ ಬಂಧನದಲ್ಲಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿಂಧನೂರು, ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅಥವಾ NIOS ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM ವಿದ್ಯಾರ್ಹತೆ PUC ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಅಂಡ್ AT ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್, ಅವಧಿ 3 ವರ್ಷ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ.
ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಗ್ರಾಮೀಣ ಭಾಗದಲ್ಲಿ ಅತ್ಯಾಧುನಿಕತೆಯೊಂದಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಂಸ್ಥೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಹಾಗೂ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ, RMS, ಕಿತ್ತೂರು, ಮೊರಾರ್ಜಿ, ಆದರ್ಶ ಪರೀಕ್ಷೆಗಳಿಗೆ ಪೂರ್ಣಾವಧಿಯ ತರಬೇತಿ ನೀಡಲಾಗುವುದು. 2026-27ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳು, ರೋಬೋಟಿಕ್ ತರಬೇತಿ, ನುರಿತ ಶಿಕ್ಷಕರಿಂದ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್, ರಾಜ್ಯ ಮತ್ತು ಕ್ರಿಸಾಲಿಸ್ ಪಠ್ಯಕ್ರಮ, ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ತರಬೇತಿ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಂಗೀತ ಹಾಗೂ ಕರಾಟೆ ಉಚಿತ ತರಬೇತಿ. ಸಾರಿಗೆ ಸೌಲಭ್ಯ, ಬಸ್ಗಳಲ್ಲಿ ಲೈವ್ ಟ್ರ್ಯಾಕ್ ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ, ಪೋಷಕರ ಅಪ್ಲಿಕೇಶನ್ ವ್ಯವಸ್ಥೆ ಇರುತ್ತದೆ. ಪ್ರತಿ ಶನಿವಾರ ಸಂಭ್ರಮ ಶನಿವಾರ. ಶ್ರೀಧರ್ ಪಬ್ಲಿಕ್ ಸ್ಕೂಲ್, RG ರೋಡ್, ಶಾಂತಿನಗರ, ಹಂಚಿನಾಳ ಕ್ಯಾಂಪ್, ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ಇಂಟರ್ನ್ಯಾಷನಲ್ ದೆಹಲಿ ಪಬ್ಲಿಕ್ ಸ್ಕೂಲ್, now in Gangavati. Admissions open for academic year 2026-27. Nursery to grade 10. Horse riding, swimming, skating, rifle shooting and archery, basketball, cricket, taekwondo, athletics, dance and music. Why to choose us? Hurry up, limited seats are available. Our address: International Daily Public School, Sangapur, Anegundi Road, Gangavati, District Koppal.